ರುಚಿ ರುಚಿಯಾದ ಗೋಧಿ ಹಿಟ್ಟಿನ ಲಾಡು ಮಾಡೋದು ಹೇಗೆ ನೋಡೋಣ. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲಿಗೆ ಸುಸ್ವಾಗತ. ನಾನು 1 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಮೈಕ್ರೋವೇವ್ ಓವನ್ನಲ್ಲಿ ಹಿಟ್ಟನ್ನು ರೋಸ್ಟ್ ಮಾಡ್ಕೊಳ್ತೇನೆ. 1 ಮಿನಿಟ್ ಇಟ್ಕೊಂಡು ರೋಸ್ಟ್ ಮಾಡೋದು, ಮತ್ತು ತೆಗೆದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕರೆಕ್ಟಾಗಿ ಮತ್ತೆ ಓವನ್ನಲ್ಲಿ ಇಡೋದು. ಹೀಗೆ ನಾನು 4 ಮಿನಿಟ್ಸ್ ಮಾಡ್ಕೊಂಡಿದ್ದೇನೆ. 4 ಮಿನಿಟ್ಸಲ್ಲಿ ಗೋಧಿ ಹಿಟ್ಟು ರೋಸ್ಟ್ ಆಗಿದೆ. ಹಾಗೆ ನಾನು ಇದಕ್ಕೆ 1 ಬೌಲು ಅವಲಕ್ಕಿ ತಗೊಂಡಿದ್ದೇನೆ. ಅವಲಕ್ಕಿಯನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಗರ್ಗರಿ ಆಗಬೇಕು. ನಾವು ಹೀಗೆ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗಬೇಕು. ಅಷ್ಟು ಆದರೆ ಸಾಕು. ರೋಸ್ಟ್ ಮಾಡಿಕೊಂಡು ಅದನ್ನು ಆರಿದ ಮೇಲೆ ಸ್ವಲ್ಪ ಕೈಯಲ್ಲಿ ಪುಡಿ ಪುಡಿ ಮಾಡಿಕೊಳ್ಬೇಕು. ಈಗ ನೋಡಿ, ಗೋಧಿ ಹಿಟ್ಟು ರೋಸ್ಟ್ ಆಗಿದೆ. ಈಗ ನಾವು ಗೋಧಿ ಹಿಟ್ಟು ಮತ್ತು ತುಪ್ಪ, 1 ಗ್ಲಾಸ್ ಸಕ್ಕರೆ ಪುಡಿನ ನಾನು ಮಾಡ್ಕೊಂಡಿದ್ದೇನೆ ಮಿಕ್ಸರಲ್ಲಿ. ಈಗ ಆ ಅವಲಕ್ಕಿಗೆ ಈ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗ್ಲಾಸು ತುಪ್ಪ ಒಂದೇ ಸಲ ಹಾಕಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ನಾವು ಅದನ್ನು ರೋಸ್ಟ್ ಮಾಡ್ಕೊತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಮಿಕ್ಸ್ ಮಾಡ್ತಾ ಮತ್ತೆ 1 to 2 ಮಿನಿಟ್ಸ್ವರೆಗೆ ರೋಸ್ಟ್ ಮಾಡಬೇಕು. ಪರಿಮಳ ಬರುತ್ತೆ, ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ಟ್ ಆದಮೇಲೆ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಆ ಸಕ್ಕರೆ ಪುಡಿನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ನಾನಿಲ್ಲಿ ಕಿಸ್ಮಿಸ್ ತೊಗೊಂಡಿದ್ದೇನೆ, ಯಾಲಕ್ಕಿ ಪೌಡರು ಮತ್ತು ಸ್ವಲ್ಪ ಸಾಲ್ಟ್. ಇವಾಗ ಒಣ ದ್ರಾಕ್ಷಿ, ಯಾಲಕ್ಕಿ ಪೌಡರು, ಸ್ವಲ್ಪ ಸಾಲ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇನ್ನೊಮ್ಮೆ ತೊಳಸ್ಬೇಕು. ಮತ್ತು ನಾವು ಸಕ್ಕರೆ ಪುಡಿ ರೆಡಿ ಮಾಡ್ಕೊಂಡಿದ್ದೇವಲ್ಲ, ಸಕ್ಕರೆ ಪುಡಿನ ಈಗ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ, ಗೋಧಿ ಹಿಟ್ಟು, ಸಕ್ಕರೆ ಪೌಡ್ರು, ರೋಸ್ಟ್ ಮಾಡಿದ ಅವಲಕ್ಕಿ ಪೌಡ್ರು ಎಲ್ಲ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ. ಈಗ ತುಪ್ಪ ಬೇಕಾದರೆ ಮತ್ತೆ ನೋಡಿಕೊಂಡು ತುಪ್ಪ ಹಾಕ್ಬೋದು. ಈಗ ನಾವು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಬೇಕು ನಾವು ಉಂಡೆ ಕಟ್ಟೋಕ್ಕೆ ಆಗಿದೆಯಾ ಅಂತ. ಆಗಿದೆ ಅಂದರೆ ಕಟ್ಬೋದು, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಟಕ್ಕೆ ಶುರು ಮಾಡಬೇಕು. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಬೇಕು, ತುಂಬ ಆರಕ್ಕೆ ಬಿಡಬಾರ್ದು. ಕೈಗೆ ಬಿಸಿ ಅನುಭವ ಆಗುತ್ತೆ, ಪೂರ ಆರಿದ್ರೂ ಕಟ್ಟೋಕ್ಕಾಗಲ್ಲ ಇದು. ಸೊ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ನೋಡಿ, ಈ ಥರ ಗೋಧಿ ಹಿಟ್ಟಿನ ಲಾಡು ಉಂಡೆ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಮುಟ್ಟೋದ್ರೊಳಗೆ ಪುಡಿ ಪುಡಿ ಆಗಿಬಿಡತ್ತೆ. ಅದಕ್ಕೆ ತುಪ್ಪ ನೀವು ಎಷ್ಟು ಚೆನ್ನಾಗಿ ಹಾಕ್ತೀರಿ ಅಷ್ಟು ಒಳ್ಳೆ ಆಗುತ್ತೆ ಟೇಸ್ಟು. ನೋಡಿ, ರುಚಿ ರುಚಿಯಾದ ಗೋಧಿ ಹಿಟ್ಟಿನ ಲಾಡು ರೆಡಿಯಾಗಿದೆ. ನೀವು ಈ ಥರ ಮಾಡ್ಕೊಂಡು ನೋಡಿ. ಓವನ್ನಲ್ಲಿ ರೋಸ್ಟ್ ಮಾಡಿಕೊಂಡು ಟ್ರೈ ಮಾಡಿ, ಎಷ್ಟು ಬೇಗ ಆಗುತ್ತೆ. ನಾರ್ಮಲಿ ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡುವಾಗ ತುಂಬ ಟೈಮ್ ಆಗುತ್ತೆ. ಓವನಲ್ಲಿ ಮಾಡಿದರೆ ಬೇಗ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.